ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತೆ ಆಶಾ. ಸ್ನೇಹಿತರೆ, ನಾವು ಲಾಸ್ಟ್ ವಿಡಿಯೋನಲ್ಲಿ NET ನೋಟಿಫಿಕೇಷನ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನನ್ನು ನೋಡಿದ್ವಿ. ಸೊ ಟುಡೇಸ್ ವಿಡಿಯೋನಲ್ಲಿ ಕನ್ನಡದಲ್ಲಿ NET ಪೇಪರ್ ಫಸ್ಟ್ ಸಿಲೆಬಸ್ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ, ಹಾಗಾದರೆ ಈ NET 2026 ಪೇಪರ್ ಫಸ್ಟಲ್ಲಿ ಏನು ಹಿಂದಿದ್ದಂಥ ಸಿಲೆಬಸ್ಸೇ ಕಂಟಿನ್ಯೂ ಆಗಿದೆ, ಏನೋ ಅಂತ ಚೇಂಜಸ್ ಏನಿರೋದಿಲ್ಲ. ಸೊ ಹಾಗಾದರೆ ಈ ಪೇಪರಲ್ಲಿ ಮುಖ್ಯವಾಗಿ 50 ಕ್ವಶನ್ಸ್ ಇರುತ್ತೆ. 100 ಮಾರ್ಕ್ಸ್ಗೆ 50 ಕ್ವಶನ್ಸ್ ಇರುತ್ತೆ. ಪ್ರತಿಯೊಂದು ಕ್ವಶನ್ನು ಕೂಡ ನೀವು ಅಟೆಂಡ್ ಮಾಡಬೇಕಾಗುತ್ತೆ, ಬಿಕಾಸ್ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ NET ಪೇಪರ್ ಫಸ್ಟ್ ಟೋಟಲಿ 10 ಚಾಪ್ಟರ್ಗಳನ್ನು ಕೊಡಲಾಗಿರುತ್ತೆ. ಅವುಗಳನ್ನು ಒಂದೊಂದಾಗಿ ಕುರಿತಾಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಚಾಪ್ಟರ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್. ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ ಬೋಧನಾ ಸಾಮರ್ಥ್ಯ. ಈ ಬೋಧನಾ ಸಾಮರ್ಥ್ಯದಲ್ಲಿ ಬೋಧನೆಗೆ ಕುರಿತಾಗಿ ನೀವು ಉನ್ನತ ಹಂತದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಬೋಧನೆಯನ್ನು ಮಾಡಿಕೊಳ್ಬೇಕು ಮತ್ತು ಯಾವ ಒಂದು ಬೋಧನೆ ಉದ್ದೇಶಗಳೇನಿದೆ ಮತ್ತು ಪರಿಕಲ್ಪನೆ, ಬೋಧನೆಯ ಪರಿಕಲ್ಪನೆ, ಉದ್ದೇಶಗಳು, ಬೋಧನೆಯ ಮಟ್ಟಗಳು, ಹಾಗೆ ಶೈಕ್ಷಣಿಕ, ಸಾಮಾಜಿಕ ಮತ್ತು ಭಾವನಾತ್ಮಕ ಅರಿವಿನ ವೈಯಕ್ತಿಕ ವ್ಯತ್ಯಾಸಗಳು, ಕಲಿಯುವವರ ಗುಣಲಕ್ಷಣಗಳಲ್ಲಿ ನಾವು ಇದನ್ನು ಗಮನಿಸ್ತೀವಿ ಮುಖ್ಯವಾಗಿ ಅಲ್ವಾ. ಸೊ ಹಾಗಾದರೆ ಇನ್ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಫಸ್ಟ್ ಲೆಸನಲ್ಲಿರ್ತಕ್ಕಂಥ ಟೀಚಿಂಗ್ ಅಥವಾ ಬೋಧನೆ ಕಾನ್ಸೆಪ್ಟ್, ಪರಿಕಲ್ಪನೆ, ಆಬ್ಜೆಕ್ಟಿವ್ಸ್ ಉದ್ದೇಶಗಳು, ಲೆವೆಲ್ಸ್ ಆಫ್ ಟೀಚಿಂಗ್ ಬೋಧನೆಯ ಮಟ್ಟಗಳು, ಮತ್ತು ಮೆಮೊರಿ, ಅಂಡರ್ಸ್ಟ್ಯಾಂಡಿಂಗ್, ರಿಫ್ಲೆಕ್ಟಿವ್. ಅಂದರೆ ಈ ಬೋಧನೆಯ ಮಟ್ಟಗಳಲ್ಲಿ ಮುಖ್ಯವಾಗಿ ನಾವು 3 ಮುಖ್ಯ ಅಂಶಗಳನ್ನು ಗಮನಿಸ್ತೀವಿ. ಫಸ್ಟ್ ಒನ್ನು ಸ್ಮರಣೆ, ಸೆಕೆಂಡ್ ತಿಳುವಳಿಕೆ ಮತ್ತು ಪ್ರತಿಫಲಿತ ಅಲ್ವಾ. ಮೆಮೊರಿ, ಅಂಡರ್ಸ್ಟ್ಯಾಂಡಿಂಗ್ ಮತ್ತು ರಿಫ್ಲೆಕ್ಟಿವ್ ಲೆವೆಲ್ ಟೀಚಿಂಗ್. ನೆಕ್ಸ್ಟ್ ಒನ್ನು ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಬೇಸಿಕ್ ರಿಕ್ವೈರ್ಮೆಂಟ್ಸ್. ಅಂದರೆ ಈ ಒಂದು ಬೋಧನೆಯ ಗುಣಲಕ್ಷಣಗಳು ಮತ್ತು ಮೂಲಭೂತ ಅವಶ್ಯಕತೆಗಳೇನಿದೆ ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಇದು ಫಸ್ಟ್ ಸಬ್ ಟಾಪಿಕ್ ಆಯಿತು. ಸೆಕೆಂಡ್ ಸಬ್ ಟಾಪಿಕ್ಕು ಫಸ್ಟ್ ಚಾಪ್ಟರ್ಲಿ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಅಂದರೆ ಕಲಿಯುವವರ ಗುಣಲಕ್ಷಣಗಳು ಏನಿದೆ. ಯಾರು ಕಲಿಯುವವರು ಅಂದರೆ ಹದಿಹರೆಯದ ಮತ್ತು ವಯಸ್ಕ ಕಲಿಯುವವರ ಗುಣಲಕ್ಷಣಗಳು ಅಲ್ವಾ. ಯಾವ್ಯಾವ ಒಂದು ಅಂಶಗಳನ್ನು ಗಮನಿಸ್ತೀವಿ ಇಲ್ಲಿ ಅಂದರೆ ಮುಖ್ಯವಾಗಿ ಶೈಕ್ಷಣಿಕ ಅಲ್ವಾ, ಅಕಾಡೆಮಿಕ್, ಸೋಷಿಯಲ್ ಸಾಮಾಜಿಕ, ಎಮೋಷನಲ್ ಭಾವನಾತ್ಮಕ, ಹಾಗೆ ನೆಕ್ಸ್ಟ್ ಕಾಗ್ನಿಟಿವ್ ಜ್ಞಾನಾತ್ಮಕ. ಈ 4 ಅಂಶಗಳನ್ನು ಕಲಿಯುವವರ ಗುಣಲಕ್ಷಣಗಳಲ್ಲಿ ನಾವು ಮುಖ್ಯವಾಗಿ ಗಮನಿಸ್ತೀವಿ. ಅಂದರೆ ಹದಿಹರೆಯದ ಮತ್ತು ವಯಸ್ಕರಲ್ಲಿ ಕಲಿಯುವವರ ಗುಣಲಕ್ಷಣಗಳು ಈ 4 ಸ್ಟೇಜಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಹಾಗೆ ವೈಯಕ್ತಿಕ ವ್ಯತ್ಯಾಸಗಳು ಅಲ್ವಾ, ಇಂಡಿವಿಜುವಲ್ ಡಿಫ್ರೆನ್ಸಸ್ಸನ್ನು ನಾವು ಗಮನಿಸಬೇಕಾಗುತ್ತೆ. ನೆಕ್ಸ್ಟು ಥರ್ಡ್ ಒನ್ ಸಬ್ ಟಾಪಿಕ್ ಏನಿದೆ ಅಂದರೆ ಬೋಧನೆಯ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಅಂಶಗಳು ಏನಿದೆ. ಬೋಧನೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಟು. ಯಾರ್ಯಾರ ಮೇಲೆ ಪ್ರಭಾವನ ಬೀರುತ್ತೆ ಬೋಧನೆಗಳು ಅಂತಂದರೆ ಟೀಚರ್, ಲರ್ನರ್ ಅಲ್ವಾ, ಸಪೋರ್ಟ್ ಮೆಟೀರಿಯಲ್, ಹಾಗೆ ಯಾವ್ಯಾವುದು ಟೀಚರ್ ಅಲ್ವಾ, ಶಿಕ್ಷಕ ಆಗಿರ್ಬೋದು, ಕಲಿಯುವವ ಲರ್ನರ್ ಕಲಿಯುವವ, ಮತ್ತು ಸಪೋರ್ಟಿವ್ ಸಿಸ್ಟಮ್ ಕಲಿಯೋದಕ್ಕೆ ಮತ್ತೇನು ಬೇಕಾಗುತ್ತೆ, ಬೆಂಬಲಾತ್ಮಕ ಅಥವಾ ಸಾಮಗ್ರಿಗಳು, ಕಲಿಕಾಕಾರನಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಮುಖ್ಯವಾಗಿ ಬೇಕಾಗ್ತದೆ. ಹಾಗೆ ಬೋಧನಾ ಸೌಲಭ್ಯಗಳು
ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್ ಫಾರ್ ಯಾವುದಕ್ಕೋಸ್ಕರ ಲರ್ನಿಂಗ್ ಕಲಿಕೆಗೋಸ್ಕರ. ಹಾಗೆ ಎನ್ವಿರಾನ್ಮೆಂಟ್ ಆ್ಯಂಡ್ ಇನ್ಸ್ಟಿಟ್ಯೂಟ್ ಅಲ್ವಾ, ಉತ್ತಮವಾದ ಕಲಿಕಾ ಪರಿಸರ. ಹಾಗೆ ಉತ್ತಮವಾದಂಥ ಒಂದು ಸಂಸ್ಥೆ ಕೂಡ ಏನು ಬೇಕಾಗುತ್ತೆ, ಕಲಿಕೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳಾಗಿವೆ. ಯಾವುದು? ಶಿಕ್ಷಕ, ಕಲಿಯುವ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು, ಬೋಧನಾ ಸೌಲಭ್ಯಗಳು, ಕಲಿಕಾ ಪರಿಸರ ಮತ್ತು ಸಂಸ್ಥೆ. ಇವಿಷ್ಟು ಬೋಧನೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಪ್ರಮುಖ ಅಂಶಗಳು. ನೆಕ್ಸ್ಟ್ ಒಂದು ಸಬ್ ಟಾಪಿಕ್ ಬಂದುಬಿಟ್ಟು ಫಸ್ಟ್ ಲೆಸನಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧನಾ ವಿಧಾನಗಳು ಯಾವ್ಯಾವುದಿದೆ ಇಲ್ಲಿ ಅಂದರೆ ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಲರ್ನಿಂಗ್. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧನಾ ವಿಧಾನಗಳು ಏನೇನಿರಬೇಕು? ಹಾಗಾದರೆ ಈ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧನಾ ವಿಧಾನಗಳು ಏನೇನಿರಬೇಕಾಗತ್ತೆ ಅಂತಂದರೆ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅಲ್ವಾ. ಟೀಚರ್ ಸೆಂಟರ್ಡ್ ವರ್ಸಸ್ ಲರ್ನರ್ ಸೆಂಟರ್ಡ್ ಮೆಥಡ್. ಗಮನಿಸಿ ಇಲ್ಲಿ ಯಾವ ರೀತಿ ಇರುತ್ತೆ? ಟೀಚರ್ ಸೆಂಟರ್ಡ್ ವರ್ಸಸ್ ಲರ್ನರ್ ಸೆಂಟರ್ಡ್ ಮೆಥಡ್. ಅಂದರೆ ಶಿಕ್ಷಕ ಕೇಂದ್ರಿತ ಶಿಕ್ಷಣ ಮತ್ತು ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣವನ್ನು ನಾವಿಲ್ಲಿ ಗಮನಿಸ್ತೀವಿ ಅಲ್ವಾ. ನೆಕ್ಸ್ಟ್ ಒನ್ನು ಆಫ್ಲೈನ್ ವರ್ಸಸ್ ಆನ್ಲೈನ್. ಅಂದರೆ ನಮಗೀಗಾಗಲೇ ಎಷ್ಟೊಂದು ಮಾಹಿತಿಗಳನ್ನು ಅಂಗೈಯಲ್ಲೇ ಪ್ರಪಂಚ ಅಂತೇಳಿ, ಅಂಗೈಯಲ್ಲೇ ನಮಗೆ ಇಲ್ಲಿ ಪ್ರಪಂಚದಲ್ಲಿ ಏನೇನು ನಡೀತಕ್ಕಂಥ ಎಲ್ಲ ವಿಚಾರಗಳು ತಿಳಿದು ಬರ್ತವೆ. ಸೊ ಹಾಗಾಗಿ ನಮಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಲಾಕ್ಡೌನ್ ಅಲ್ವಾ. ಕೋವಿಡ್-19 ಆಗಿರ್ತಕ್ಕಂಥ ಲಾಕ್ಡೌನಿಂದ ಎಜುಕೇಷನ್ ಮೇಲೆ ಹೊಡೆತ ಬೀಳಬಾರ್ದು ಅಂತ ಎಷ್ಟೋ ಸಂಸ್ಥೆಗಳು, ಶಾಲಾ ಕಾಲೇಜುಗಳು ಏನು ಮಾಡಿದ್ವು ಆ ಟೈಮಲ್ಲಿ, ಆಫ್ಲೈನ್ ಆಗಲ್ಲ ಅಂಥೇಳಿ, ಆಫ್ಲೈನ್ ಎಜುಕೇಷನ್ ಕೊಡೋಕ್ಕೆ ಆಗಲ್ಲ, ಮಕ್ಕಳು ಬರ್ಡನ್ ಆಗ್ತಾರೆ ಅಂಥೇಳಿ ಆನ್ಲೈನ್ ಮುಖಾಂತರ ಒಂದಷ್ಟು ಟೀಚಿಂಗ್ ಮಾಡ್ತಾ ಮಕ್ಕಳನ್ನ ವಿದ್ಯಾರ್ಜನೆ ಕಡೆಗೆ ಎಳ್ಕೊಂಡ್ರು ಅಲ್ವಾ. ಸೊ ಈ ಥರ ಆಫ್ಲೈನ್ ವರ್ಸಸ್ ಆನ್ಲೈನ್ ಎಜುಕೇಷನ್ ಸಿಸ್ಟಮಲ್ಲಿ ಏನೇನು ಚೇಂಜಸ್ ಇರುತ್ತೆ, ಏನೇನು ವಿಧಾನಗಳಿದೆ ಅನ್ನೋದನ್ನು ಗಮನಿಸ್ತಕ್ಕಂಥದ್ದು. ಅದರೊಳಗಡೆ ಬಂದರೆ ಮತ್ತು ಹೈಯರ್ ಎಜುಕೇಷನಲ್ಲಿ ಇಲ್ಲೊಂದು ಸ್ವಲ್ಪ ಚೇಂಜಸ್ ಇರುತ್ತೆ. ಸ್ವಯಂಪ್ರಭ ಮತ್ತು ಮೂಕ್ಸ್ ಎಂಬಂಥ ಒಂದಷ್ಟು ಪ್ಲ್ಯಾಟ್ಫಾರ್ಮ್ಗಳನ್ನು ನಾವು ಗಮನಿಸಬೇಕಾಗುತ್ತೆ. ಸ್ವಯಂಪ್ರಭ, ಮೂಕ್ಸ್. ನೆಕ್ಸ್ಟ್ ಒಂದು ಸೆಕೆಂಡ್ ಲೆಸನನ್ನು ನಾವು ಇಲ್ಲಿ ಗಮನಿಸೋದಾದರೆ ಸೆಕೆಂಡ್ ಲೆಸನಲ್ಲಿ ನೋಡೋಣ. ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಇದೆ ಫಸ್ಟ್ ಲೆಸನ್. ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಸಬ್ ಟಾಪಿಕ್ಕು ಫಸ್ಟ್ ಲೆಸನಲ್ಲೇ ಇನ್ನೂ ಕಂಟಿನ್ಯೂ ಇದೆ. ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಅಂದರೆ ಬೋಧನಾ ಬೆಂಬಲ ವ್ಯವಸ್ಥೆ ಯಾವ ರೀತಿ ಇರಬೇಕು, ಬೋಧನೆಗೆ ಬೆಂಬಲ ನೀಡ್ತಕ್ಕಂಥ ವ್ಯವಸ್ಥೆ ಯಾವ ರೀತಿ ಇರಬೇಕು ಅಂತಂದರೆ ಟ್ರೆಡಿಷನಲ್ ಅಲ್ವಾ, ಸಾಂಪ್ರದಾಯಿಕ, ಮಾಡ್ರನ್ ಆಧುನಿಕ, ಆ್ಯಂಡ್ ಐ ಸಿ ಟಿ ಬೇಸ್ಡ್ ಅಥವಾ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಆಧಾರಿತವಾದಂತಹ ಒಂದು ಶಿಕ್ಷಣವನ್ನು ಕುರಿತಾಗಿ ಅಥವಾ ಬೋಧನೆಯನ್ನು ಕುರಿತಾಗಿ ಇಲ್ಲಿ ಹೇಳಲಾಗಿದೆ. ನೆಕ್ಸ್ಟು ಫಸ್ಟ್ ಚಾಪ್ಟ್ರಲ್ಲಿ ಲಾಸ್ಟ್ ಸಬ್ ಟಾಪಿಕ್ ಬಂದುಬಿಟ್ಟು ಇವ್ಯಾಲ್ಯುವೇಷನ್ ಸಿಸ್ಟಮ್, ಮೌಲ್ಯಮಾಪನ ವ್ಯವಸ್ಥೆ ಅಲ್ವಾ. ಇವ್ಯಾಲ್ಯುವೇಷನ್ ಸಿಸ್ಟಮ್ ಅಥವಾ ಮೌಲ್ಯಮಾಪನ ವ್ಯವಸ್ಥೆ ಯಾವ ರೀತಿ ಇರಬೇಕು ಅಲ್ವಾ. ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗತ್ತೆ ಎಲಿಮೆಂಟ್ಸ್ ಆ್ಯಂಡ್ ಟೈಪ್ಸ್ ಆಫ್ ಇವ್ಯಾಲ್ಯುವೇಷನ್ ಅಂದರೆ ಈ ಒಂದು ಮೌಲ್ಯಮಾಪನದ ಅಂಶಗಳು ಮತ್ತು ಪ್ರಕಾರಗಳಿರುತ್ತೆ. ಹಾಗೆ ಇವ್ಯಾಲ್ಯುವೇಷನ್ ಇನ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇನ್ ಹೈಯರ್ ಎಜುಕೇಷನ್. ಯಾವ ರೀತಿ? ಇವ್ಯಾಲ್ಯುವೇಷನ್ ಇನ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇನ್ ಹೈಯರ್ ಎಜುಕೇಷನ್ CBCS ಮೆಥಡಲ್ಲಿ ನಾವು ಗಮನಿಸಬೇಕಾಗತ್ತೆ. ಅಂತಂದರೆ ಈ ಒಂದು ಮೌಲ್ಯಮಾಪನ ವ್ಯವಸ್ಥೆ ಒಳಗಡೆ ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ವ್ಯವಸ್ಥೆಯಲ್ಲಿ ಮೌಲ್ಯಮಾಪನ ಮಾಡುವಂಥದ್ದು ಒಂದು ಟಾಪಿಕನ್ನು ಇಡಲಾಗಿದೆ. ಇದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಹೋಗಬೇಕು.
ನೆಕ್ಸ್ಟ್ ಒನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT ಅಲ್ವಾ. ಇವಾಗ ಹೆಂಗಿದೆ NET ಎಕ್ಸಾಮು ಕಂಪ್ಯೂಟರ್ ಬೇಸ್ಡ್ CBT ಬೇಸ್ಡ್ ಆಗಿ ನಾವು ಬರಿತಾ ಇರೋದು. ಸೊ ಹಾಗಾಗಿ CBT ಬಗ್ಗೆನೂ ನಾವು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಒನ್ ಇನೋವೇಷನ್ಸ್ ಇನ್ ಇವ್ಯಾಲ್ಯುವೇಷನ್ ಸಿಸ್ಟಮ್. ಹಾಗಾದರೆ ಮೌಲ್ಯಮಾಪನ ವ್ಯವಸ್ಥೆಯಲ್ಲಿ ನಾವೀನ್ಯತೆಗಳು, ಇನೋವೇಷನ್ಸ್ ಇನ್ ಇವ್ಯಾಲ್ಯುವೇಷನ್ ಸಿಸ್ಟಮ್, ಮೌಲ್ಯಮಾಪನದಲ್ಲಿ ಏನೇನು ಹೊಸದಾಗಿ ಬದಲಾವಣೆಗಳಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಇದಿಷ್ಟು ಫಸ್ಟ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಸಬ್ ಟಾಪಿಕ್ ಆಯಿತು. ಈಗ ಸೆಕೆಂಡ್ ಲೆಸನನ್ನು ಕುರಿತಾಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೆಕೆಂಡ್ ಲೆಸನ್ ಸಂಶೋಧನಾ ಅಂದರೆ ಬೋಧನಾ ಸಾಮರ್ಥ್ಯ ಬೇರೆ, ಅದು ಬೋಧನೆಗೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ನಾವು ಕಲೆ ಹಾಕಿದರೆ, ಇಲ್ಲಿ ಸಂಶೋಧನಾ ಸಾಮರ್ಥ್ಯ ಅಲ್ವಾ, ರಿಸರ್ಚ್ ಆ್ಯಪ್ಟಿಟ್ಯೂಡ್, ಸಂಶೋಧನಾ ಸಾಮರ್ಥ್ಯವನ್ನು ಕುರಿತಾಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಅಲ್ವಾ. ಏನೇನಿದೆ ಲೆಸನ್ಸ್ ಹಾಗಾದರೆ? ರಿಸರ್ಚ್ ಸಂಶೋಧನೆ, ರಿಸರ್ಚ್ನ ಒಂದು ಮೀನಿಂಗ್, ಟೈಪ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್, ಪಾಸಿಟಿವಿಸಮ್ ಆ್ಯಂಡ್ ಪೋಸ್ಟ್ ಪಾಸಿಟಿವಿಸಮ್ ಆ್ಯಂಡ್ ಪೋಸ್ಟ್ ಪಾಸಿಟಿವಿಸ್ಟಿಕ್ ಅಪ್ರೋಚ್ ಟು ರಿಸರ್ಚ್ ಅಲ್ವಾ. ಸಂಶೋಧನೆ, ಅದರ ಅರ್ಥ, ವಿಧಗಳು ಮತ್ತು ಗುಣಲಕ್ಷಣಗಳು, ಸಕಾರಾತ್ಮಕತೆ ಮತ್ತು ಸಂಶೋಧನೆ ನಂತರದ ಸಕಾರಾತ್ಮಕ ವಿಧಾನ. ಇದಿಷ್ಟು ಸಂಶೋಧನಾ ವಿಧಾನದಲ್ಲಿ ಬರ್ತಕ್ಕಂಥ ಫಸ್ಟ್ ಸಬ್ ಟಾಪಿಕ್ ಆಯಿತು. ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಒನ್ ಸಬ್ ಟಾಪಿಕ್ ಏನಿದೆ? ಮೆಥಡ್ಸ್ ಆಫ್ ರಿಸರ್ಚ್ ಅಲ್ವಾ. ಮೆಥಡ್ಸ್ ಆಫ್ ರಿಸರ್ಚ್, ಸಂಶೋಧನಾ ವಿಧಾನಗಳು ಯಾವ್ಯಾವುದಿದೆ? ಫಸ್ಟ್ ಒನ್ ಅದರಲ್ಲಿ ಎಕ್ಸ್ಪೆರಿಮೆಂಟಲ್ ಮೆಥಡ್, ಡಿಸ್ಕ್ರಿಪ್ಟಿವ್ ಮೆಥಡ್, ಹಿಸ್ಟಾರಿಕಲ್ ಮೆಥಡ್, ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಮೆಥಡ್ಸ್. ಎಕ್ಸ್ಪೆರಿಮೆಂಟಲ್ ಪ್ರಾಯೋಗಿಕ, ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕ, ಹಿಸ್ಟಾರಿಕಲ್ ಐತಿಹಾಸಿಕ, ಗುಣಾತ್ಮಕ ಅಲ್ವಾ, ಕ್ವಾಂಟಿಟೇಟಿವ್ ಗುಣಾತ್ಮಕ, ಕ್ವಾಂಟಿಟೇಟಿವ್ ಮೆಥಡ್ಸ್ ಅಥವಾ ಪರಿಮಾಣಾತ್ಮಕ ವಿಧಾನಗಳು. ಇದಿಷ್ಟು ಮೆಥಡ್ಸ್ ಆಫ್ ರಿಸರ್ಚ್. ನೆಕ್ಸ್ಟ್ ಸಬ್ ಟಾಪಿಕ್ಕು ಸ್ಟೆಪ್ಸ್ ಆಫ್ ರಿಸರ್ಚ್ ಅಲ್ವಾ, ಸಂಶೋಧನೆಯ ಹಂತಗಳು ಯಾವ್ಯಾವುದಿದೆ ಅನ್ನೋದನ್ನು ನೀವು ಓದ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಥೀಸಿಸ್ ಆ್ಯಂಡ್ ಆರ್ಟಿಕಲ್ ರೈಟಿಂಗ್, ಪ್ರಬಂಧ ಮತ್ತು ಲೇಖನ ಬರವಣಿಗೆ. ದೆನ್ ಪ್ರಬಂಧ ಮತ್ತು ಲೇಖನ ಬರವಣಿಗೆ, ಫಾರ್ಮೆಟ್ ಆ್ಯಂಡ್ ಸ್ಟೈಲ್ಸ್ ಆಫ್ ರೆಫರೆನ್ಸಿಂಗ್, ಅಂದರೆ ಉಲ್ಲೇಖನ ಸ್ವರೂಪ ಮತ್ತು ಶೈಲಿಗಳು, ಅದರಲ್ಲಿ ಬರ್ತಕ್ಕಂಥ ಸ್ವರೂಪ ಮತ್ತು ಶೈಲಿಗಳನ್ನು ಕುರಿತಾಗಿ ನಾವು ಪ್ರಬಂಧ ಮತ್ತು ಲೇಖನ ಬರವಣಿಗೆಗೆ ಸಂಬಂಧಪಟ್ಟಂತೆ ಗಮನಿಸ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಅಪ್ಲಿಕೇಶನ್ ಆಫ್ ICT ಇನ್ ರಿಸರ್ಚ್, ಸಂಶೋಧನೆಯಲ್ಲಿ ICTಯ ಒಂದು ಅಪ್ಲಿಕೇಶನ್ ಮಾಡ್ಕೊಳ್ಳೋವಂಥದ್ದು ಅಲ್ವಾ, ಅನ್ವಯ ಮಾಡ್ಕೊಳ್ಳೋವಂಥದ್ದು. ಯಾವ ರೀತಿ ಸಂಶೋಧನೆಯಲ್ಲಿ ನಾವು ಅಪ್ಲಿಕೇಶನ್ ಅಂದರೆ ಅಪ್ಲೈಡ್ ಮಾಡ್ಕೊಳ್ಳೋವಂಥದ್ದು, ಅನ್ವಯ ಮಾಡ್ಕೊಳ್ಳೋವಂಥದ್ದು, ICTಯನ್ನು ಬಳಕೆ ಮಾಡ್ಕೊಳ್ಳೋವಂಥದ್ದು, ಅದನ್ನು ಒಂದು ಟಾಪಿಕಾಗಿ ಇಡಲಾಗಿದೆ. ನೆಕ್ಸ್ಟ್ ಒನ್ ಸಬ್ ಟಾಪಿಕ್ಕು ರಿಸರ್ಚ್ ಆಪ್ಟಿಟ್ಯೂಡಲ್ಲಿ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್, ಪ್ರಬಂಧ ಮತ್ತು ಲೇಖನ ಬರವಣಿಗೆ ಆಯಿತು. ನೆಕ್ಸ್ಟ್ ಟೀಚಿಂಗ್ ಸಪೋರ್ಟ್ ರಿಸರ್ಚ್ ಎಥಿಕ್ಸ್ ಅಂದರೆ ಈ ಸೆಕೆಂಡ್ ಲೆಸನಲ್ಲಿ ಲಾಸ್ಟ್ ಟಾಪಿಕ್ ಬಂದ್ಬಿಟ್ಟು ರಿಸರ್ಚ್ ಎಥಿಕ್ಸ್ ಅಥವಾ ಈ ಸಂಶೋಧನೆಗೆ ಸಂಬಂಧಪಟ್ಟಂತಹ ಒಂದಷ್ಟು ನೀತಿಶಾಸ್ತ್ರವನ್ನು ಕುರಿತಾಗಿದೆ. ನೆಕ್ಸ್ಟ್ ಒನ್ ನೋಡೋಣ, ಥರ್ಡ್ ಲೆಸನ್ ಕಾಂಪ್ರಿಹೆನ್ಷನ್ ಅಥವಾ ಗ್ರಹಿಕೆ. ಅಂದರೆ ನಾವು ಈ ಉನ್ನತ ಹಂತದ ವಿದ್ಯಾರ್ಥಿಗಳಿಗೆ ಅಲ್ವಾ, ಉನ್ನತ ಮಟ್ಟದ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಬೇಕಾದ್ರೆ ಯಾವ ರೀತಿ ಒಂದು ಗ್ರಹಿಕಾ ಸಾಮರ್ಥ್ಯವನ್ನು ಹೊಂದಿದ್ದೀವಿ ಅನ್ನೋದನ್ನು ನಮಗೆ ಚೆಕ್ ಮಾಡಲಿಕ್ಕೋಸ್ಕರ ಏನು ಮಾಡಿದರೆ ಈ ಒಂದು ಕಾಂಪ್ರಿಹೆನ್ಷನ್ನ ಚಾಪ್ಟರ್ನ ಇಡಲಾಗಿದೆ. ಇದರಲ್ಲಿ ಏನು ಬರುತ್ತೆ ಹಾಗಾದರೆ ಅಂತ ನಾವು ಗಮನಿಸೋದಾದರೆ, ಆ ಪ್ಯಾಸೇಜ್ ಆಫ್ ಟೆಕ್ಸ್ಟ್ ಬಿ ಗಿವನ್,
ಕ್ವಶನ್ಸ್ ಬಿ ಆಸ್ಕ್ಡ್ ಫ್ರಮ್ ದ ಪ್ಯಾಸೇಜ್ ಟು ಬಿ ಆನ್ಸರ್. ಪಠ್ಯದ ಒಂದು ಭಾಗವನ್ನು ನೀಡಲಾಗಿರುತ್ತೆ, ಆ ಭಾಗದಿಂದ ಒಂದಷ್ಟು ಕ್ವಶನ್ಗಳನ್ನು ಇಲ್ಲಿ ಉತ್ತರಿಸ್ಬೇಕಾಗುತ್ತೆ. ಫಸ್ಟ್ ಇದಕ್ಕೆ ಒಂದು ಟಿಪ್ಸ್ ಏನಪ್ಪ ಅಂದರೆ, ಅಲ್ಲಿ ನೀವು ಪ್ಯಾರಾ ಓದ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಫಸ್ಟ್ ಕ್ವಶನನ್ನು ನೀಟಾಗಿ ನೋಡ್ಕೋಬೇಕು. ಆಮೇಲೆ ಆ ಒಂದು ಪ್ಯಾರಾಗಳನ್ನು ಅಥವಾ ಒಂದು ಏನು ಕೊಟ್ಟಿರ್ತಾರಲ್ಲ ಆ ಒಂದು ಭಾಗವನ್ನು ಓದ್ಕೊಳ್ತಾ ಅಲ್ಲಿ ಕ್ವಶನನ್ನು ಏನು ಕೇಳಿದ್ರೆ ಅದನ್ನು ಹೈಲೈಟ್ ಮಾಡ್ಕೊತ ಹೋದರೆ ಬೇಗ ನಾವು ಕ್ವಶನ್ಗೆ ಆನ್ಸರನ್ನು ಹುಡ್ಕೊಳ್ಬೋದು. ನೆಕ್ಸ್ಟು 4th ಲೆಸನ್ನು ಕಮ್ಯುನಿಕೇಷನ್. ತುಂಬ ಈಸಿಯಾದಂಥ ಒಂದು ಲೆಸನ್ ಏನಾದರೂ ಇದ್ದರೆ ಇದು ಕಮ್ಯುನಿಕೇಷನ್ ಅಲ್ವಾ. ಅಂದರೆ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಕಮ್ಯುನಿಕೇಷನ್ ಅಲ್ವಾ, ಸಂವಹನದ ಏನೇನು ಸಬ್ ಟಾಪಿಕ್ಗಳು ಬರುತ್ತೆ ಅಂತೇಳಿ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಫಸ್ಟ್ ಒನ್ ಕಮ್ಯುನಿಕೇಷನ್ ಮೀನಿಂಗ್, ಟೈಪ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್. ಅಂದರೆ ಸಂವಹನದ ಅರ್ಥ, ಪ್ರಕಾರಗಳು ಮತ್ತು ಗುಣಲಕ್ಷಣಗಳನ್ನು ನಾವು ಕಾಣ್ತೀವಿ. ನೆಕ್ಸ್ಟ್ ಸಬ್ ಟಾಪಿಕ್ಕು ಕಮ್ಯುನಿಕೇಷನಲ್ಲಿ ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂದರೆ ಪರಿಣಾಮಕಾರಿ ಸಂವಹನ. ಅದರಲ್ಲಿ ಏನು ಬರುತ್ತಪ್ಪ ಅಂದರೆ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಅಲ್ವಾ, ಮೌಖಿಕ ಮತ್ತು ಮೌಖಿಕವಲ್ಲದ ಒಂದು ಸಂವಹನ. ನೆಕ್ಸ್ಟ್ ಇಂಟರ್ ಕಲ್ಚರಲ್ ಆ್ಯಂಡ್ ಗ್ರೂಪ್ ಕಮ್ಯುನಿಕೇಷನ್, ಅಂತರ ಸಾಂಸ್ಕೃತಿಕ ಮತ್ತು ಗುಂಪು ಸಂವಹನ. ಹಾಗೆ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಅಂದರೆ ತರಗತಿ ಸಂವಹನ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಷನ್, ಪರಿಣಾಮಕಾರಿ ಸಂವಹನಕ್ಕೆ ಏನೇನು ಅಡೆತಡೆಗಳಿರುತ್ತೆ ಅನ್ನೋದನ್ನು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಮಾಸ್ ಮೀಡಿಯಾ ಆ್ಯಂಡ್ ಸೊಸೈಟಿ, ಸಮೂಹ ಮಾಧ್ಯಮ ಮತ್ತು ಸಮಾಜದೊಂದಿಗೆ ಯಾವ ರೀತಿ ಒಂದು ರಿಲೇಷನ್ಶಿಪ್ ಇದೆ ಅಲ್ವಾ, ಸಮೂಹ ಮಾಧ್ಯಮ ಮತ್ತು ಸಮಾಜ, ಇವುಗಳನ್ನು ಕುರಿತಾಗಿ ಕಮ್ಯುನಿಕೇಷನ್ ಚಾಪ್ಟ್ರಲ್ಲಿ ನಾವು ಈ ಡೀಟೇಲ್ ಆಗಿ ಓದ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಒಂದು ಲೆಸನ್ನು ಫಿಫ್ತ್ ಲೆಸನ್ ಬಂದ್ಬಿಟ್ಟು ಮುಖ್ಯವಾಗಿ ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆ್ಯಪ್ಟಿಟ್ಯೂಡ್, ಗಣಿತದ ಒಂದು ತಾರ್ಕಿಕತೆ ಕುರಿತಾಗಿ ಮತ್ತು ಅದರ ಒಂದು ಬೋಧನೆಯನ್ನು ಕುರಿತಾಗಿ ನಮಗೆ ಗಮನಿಸಬೇಕಾಗುತ್ತೆ. ಅಂದರೆ ಇದರಲ್ಲಿ ಟೈಪ್ಸ್ ಆಫ್ ರೀಸನಿಂಗ್, ತಾರ್ಕಿಕ ವಿಧಗಳು ಯಾವ್ಯಾವುದಿದೆ, ನಂಬರ್ ಸೀರೀಸ್, ಲೆಟರ್ ಸೀರೀಸ್, ಕೋಡ್ಸ್ ಆ್ಯಂಡ್ ರಿಲೇಷನ್ಶಿಪ್ಸ್, ಸಂಖ್ಯಾ ಸರಣಿ, ಅಕ್ಷರ ಸರಣಿ, ಸಂಕೇತಗಳು ಮತ್ತು ಸಂಬಂಧಗಳು. ನೆಕ್ಸ್ಟ್ ಒನ್ ಮ್ಯಾಥಮೆಟಿಕಲ್ ಆ್ಯಪ್ಟಿಟ್ಯೂಡ್, ಅದರಲ್ಲಿ ಈ ಒಂದು ಗಣಿತದ ಒಂದು ಸಾಮರ್ಥ್ಯದಲ್ಲಿ ಏನು ಬರುತ್ತೆ ಅಂತಂದರೆ ಫ್ರ್ಯಾಕ್ಷನ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ರೇಷಿಯೋ, ಪ್ರೊಪೋರ್ಷನ್ ಆ್ಯಂಡ್ ಪರ್ಸೆಂಟೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್, ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟಿಂಗ್, ಆವ್ರೇಜಸ್. ಏನೇನು ಬರುತ್ತೆ, ಭಿನ್ನರಾಶಿ, ಸಮಯ ಮತ್ತು ದೂರ, ಅನುಪಾತ ಮತ್ತು ಶೇಕಡಾವಾರು, ಲಾಭ ಮತ್ತು ನಷ್ಟ, ಬಡ್ಡಿ ಮತ್ತು ರಿಯಾಯಿತಿ, ಸರಾಸರಿ. ಇದಿಷ್ಟು ಈ ಒಂದು ಗಣಿತದ ಸಾಮರ್ಥ್ಯದಲ್ಲಿ ಅಥವಾ ಒಂದು ಬೋಧನಾ ಸಾಮರ್ಥ್ಯದಲ್ಲಿ ಬರ್ತಕ್ಕಂಥ ವಿಚಾರಗಳು. ನೆಕ್ಸ್ಟ್ ಒಂದು ನೋಡೋಣ. ನೆಕ್ಸ್ಟ್ ಲೆಸನ್ ಬಂದ್ಬಿಟ್ಟು ಸಿಕ್ಸ್ತ್ ಒನ್ ಲಾಜಿಕಲ್ ರೀಸನಿಂಗ್. ಏನಿದೆ ಲಾಜಿಕಲ್ ರೀಸನಿಂಗಲ್ಲಿ ಮುಖ್ಯವಾಗಿ ನಾವು ಗಮನಿಸೋದಾದರೆ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಟ್ರಕ್ಚರ್ ಆಫ್ ಆರ್ಗ್ಯುಮೆಂಟ್ಸ್, ವಾದಗಳ ರಚನೆಯನ್ನು ಅರ್ಥ ಮಾಡಿಕೊಳ್ಳುವುದು. ನೆಕ್ಸ್ಟ್ ಅದರಲ್ಲಿ ಆರ್ಗ್ಯುಮೆಂಟ್ಸ್ ಫಾರ್ಮ್ಸ್, ವಾದ ರೂಪಗಳು, ಸ್ಟ್ರಕ್ಚರ್ ಆಫ್ ಕ್ಯಾಟಗರಿಕಲ್ ಪ್ರಪೋಸಿಷನ್ ಅಂದರೆ ವರ್ಗೀಯ ಪ್ರತಿಪಾದನೆಗಳ ರಚನೆ, ಮೂಡ್ ಆ್ಯಂಡ್ ಫಿಗರ್ ಅಲ್ವಾ, ಮನಸ್ಥಿತಿ ಮತ್ತು ಆಕೃತಿ, ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಫಾಲಿಸಿಸ್ ಅಂದರೆ ಔಪಚಾರಿಕ ಮತ್ತು ಅನೌಪಚಾರಿಕ ತಪ್ಪುಗಳು, ಫಾಲಿಸಿಸ್ ಅಲ್ಲ, ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಫೆಲಾಸಿಸ್ ಅಂದರೆ ಔಪಚಾರಿಕ ಮತ್ತು ಅನೌಪಚಾರಿಕ ತಪ್ಪುಗಳು.
ಹಾಗೆ ಯೂಸಸ್ ಆಫ್ ಲ್ಯಾಂಗ್ವೇಜ್, ಭಾಷೆಯ ಒಂದು ಬಳಕೆ ಅಲ್ವಾ, ಬಳಕೆ ಯಾವ ರೀತಿ ಮಾಡಬೇಕಂತ. ನೆಕ್ಸ್ಟ್ ಕನೋಟೇಷನ್ಸ್ ಆ್ಯಂಡ್ ಡಿನೋಟೇಷನ್ಸ್ ಆಫ್ ಟರ್ಮ್ಸ್, ಅಂದರೆ ಈ ಒಂದು ಪದಗಳ ಅರ್ಥ ಮತ್ತು ಸೂಚನೆಗಳನ್ನು ನಾವು ಗಮನಿಸಬೇಕಾಗುತ್ತೆ. ಕ್ಲಾಸಿಕಲ್ ಸ್ಕ್ವೇರ್ ಆಫ್ ಅಪೋಸಿಷನ್, ವಿರೋಧದ ಶಾಸ್ತ್ರೀಯ ಒಂದು ಚೌಕ ಅಲ್ವಾ. ಇದಿಷ್ಟು ಮುಖ್ಯವಾಗಿ ನಾವು ಲಾಜಿಕಲ್ ರೀಸನಲ್ಲಿ ಬರ್ತಕ್ಕಂಥ ಒಂದು ಫಸ್ಟ್ ಸಬ್ ಟಾಪಿಕ್ ಆಯಿತು. ನೆಕ್ಸ್ಟ್ ಒನ್ ಇವ್ಯಾಲ್ಯುವೇಟಿಂಗ್ ಆ್ಯಂಡ್ ಡಿಸ್ಟಿಂಗ್ವಿಶ್ಡ್ ಡಿಡಕ್ಟಿವ್ ಆ್ಯಂಡ್ ಇಂಡಕ್ಟಿವ್ ರೀಸನಿಂಗ್ ಅಲ್ವಾ. ಅಂದರೆ ಡಿಡಕ್ಟಿವ್ ಮತ್ತು ಇಂಡಕ್ಟಿವ್ ರೀಸನಿಂಗ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ನಾವು ಗಮನಿಸಬೇಕಾಗತ್ತೆ ಅಲ್ವಾ. ಡಿಡಕ್ಟಿವ್ ಮತ್ತು ಇಂಡಕ್ಟಿವ್ ಮೆಥಡ್ಸ್ ಅಲ್ವಾ, ಅಂದರೆ ಅನುಗಮನ ಮತ್ತು ನಿಗಮನ ಒಂದು ತಾರ್ಕಿಕತೆಯನ್ನು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಅನಾಲಜೀಸ್, ಸಾದೃಶ್ಯಗಳನ್ನು ನೋಡಿ ಗಮನಿಸಬೇಕಾಗುತ್ತೆ, ನೋಡ್ಕೊಳ್ಬೇಕು. ವೆನ್ ಡಯಾಗ್ರಾಮ್ಸ್, ವೆನ್ನ ಚಿತ್ರಗಳು, ಅದರಲ್ಲಿ ಸಿಂಪಲ್ ಮಲ್ಟಿಪಲ್ ಯೂಸಸ್ ಫಾರ್ ಎಸ್ಟಾಬ್ಲಿಷಿಂಗ್ ವ್ಯಾಲಿಡಿಟಿ ಆಫ್ ಆರ್ಗ್ಯುಮೆಂಟ್ಸ್. ವೆನ್ ರೇಖಾಚಿತ್ರದಲ್ಲಿ ವಾದಗಳ ಸಿಂಧುತ್ವವನ್ನು ಸ್ಥಾಪಿಸಲು ಸರಳ ಮತ್ತು ಬಹುಬಳಕೆ. ನೆಕ್ಸ್ಟ್ ಒನ್ ಇಂಡಿಯನ್ ಲಾಜಿಕ್, ಅಂದರೆ ಭಾರತೀಯ ತರ್ಕಶಾಸ್ತ್ರ. ಅದರಲ್ಲಿ ಮೀನ್ಸ್ ಆಫ್ ನಾಲೆಡ್ಜ್, ಜ್ಞಾನದ ವಿಧಗಳನ್ನು ಕುರಿತಾಗಿ ನಾವು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಒನ್ ಪ್ರಮಾಣಾಸ್, ಅದರಲ್ಲಿ ಏನೇನು ಬರುತ್ತೆ ಅಂತ ನಾವು ಗಮನಿಸೋದಾದರೆ ಪ್ರತ್ಯಕ್ಷ ಅಂದರೆ ಪರ್ಸೆಪ್ಷನ್ ಅಲ್ವಾ, ಪ್ರತ್ಯಕ್ಷ. ಅನುಮಾನಾಸ್ ಅಂದರೆ ಈ ಒಂದು ಆ ವರ್ಡ್ಗಳು ಏನಿದೆ ನಾವು ಹಾಗೇ ಓದ್ಕೊಂಡ್ರೆ ಬೆಟರ್ ಆಗುತ್ತೆ. ಯಾಕೆಂದರೆ ಈ ಒಂದು ವರ್ಡ್ಸ್ಗಳನ್ನು ಅದೇ ರೀತಿಯಾಗಿ ನಾವು ಓದಿ ಅರ್ಥ ಮಾಡ್ಕೋಬೇಕಾಗುತ್ತೆ, ಮತ್ತು ಅದಕ್ಕೆ ಕನ್ನಡ ಏನೂ ವರ್ಡ್ಸ್ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊತೀನಿ ಅಲ್ವಾ. ಅನುಮಾನಾಸ್, ಇನ್ಫರೆನ್ಸ್, ಉಪಮಾನ, ಕಂಪ್ಯಾರಿಸನ್. ಹಾಗೆ ನೆಕ್ಸ್ಟ್ ಒನ್ ನೋಡೋದಾದರೆ ಶಬ್ದ ಅಥವಾ ವರ್ಬಲ್ ಟೆಸ್ಟಿಮೊನಿ, ಅರ್ಥಪತ್ತಿ, ಇಂಪ್ಲಿಕೇಶನ್ ಆ್ಯಂಡ್ ಅನುಪಲಬ್ಧಿ, ನಾನ್ ಅಪ್ರಿಯೆನ್ಷನ್. ಇದಿಷ್ಟು ಒಂದು ಲಾಜಿಕಲ್ ರೀಸನಿಂಗಲ್ಲಿ ಸೇರಿಸಿರ್ತಕ್ಕಂಥ ನ್ಯೂ ಟಾಪಿಕ್. ಅಂದರೆ ಇತ್ತೀಚೆಗೇನಲ್ಲ, ಈ ಒಂದು 2-3 ವರ್ಷದಿಂದನೇ ಇದನ್ನು ಸೇರಿಸಿದ್ದಾರೆ. ಇದನ್ನು ಗಮನಿಸಿ ನೀವು. KCET-ಅಲ್ಲಿ ಇದ್ರ ಬಗ್ಗೆ ಕೇಳಿರುವಂಥದ್ದು ಕಡಿಮೆ ಆದ್ರೂ NET ಒಳಗಡೆ ಇವ್ರ ಬಗ್ಗೆ ನಾವು ಕಂಪ್ಲೀಟಾಗಿ ತಿಳ್ಕೊಂಡೇ ಹೋಗಬೇಕಾಗುತ್ತೆ ಎಕ್ಸಾಮ್ ಬರೀಲಿಕ್ಕೆ. ಸೊ ಹಾಗಾಗಿ ನೆಕ್ಸ್ಟ್ ಒನ್ ಇದೆ ಒಂದು ಸಬ್ ಟಾಪಿಕ್, ಸ್ಟ್ರಕ್ಚರ್ ಆ್ಯಂಡ್ ಕೈಂಡ್ಸ್ ಆಫ್ ಅನುಮಾನಾಸ್. ಈ ಅನುಮಾನ ಎಂಬಂಥ ಒಂದು ಅದರ ಒಂದು ಸ್ಟ್ರಕ್ಚರ್ ಹೇಗಿದೆ, ರಚನೆ ಹೇಗಿದೆ ಅನ್ನೋದನ್ನು ನಾವು, ಮತ್ತು ಅದರ ವಿಧಗಳೇನಿದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ ಅಲ್ವಾ. ನೆಕ್ಸ್ಟ್ ವ್ಯಾಪ್ತಿ ಅಂದರೆ ಇನ್ವೇರಿಯಬಲ್ ರಿಲೇಷನ್, ಯತ್ವಭಾಸ ಅಥವಾ ಫಿಲಾಸಿಸ್ ಆಫ್ ಇನ್ಫರೆನ್ಸ್. ಇದಿಷ್ಟು ಲಾಜಿಕಲ್ ರೀಸನಿಂಗ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಸಬ್ ಟಾಪಿಕ್ಗಳನ್ನು ನೋಡಿದಾಯಿತು. ನೆಕ್ಸ್ಟ್ ಒನ್ ನೋಡೋಣ, 7th ಲೆಸನ್ ಬಂದುಬಿಟ್ಟು ಡಾಟಾ ಇಂಟರ್ಪ್ರಿಟೇಷನ್, ಡಾಟಾ ವ್ಯಾಖ್ಯಾನವನ್ನು ನಾವು ಗಮನಿಸಬೇಕಾಗುತ್ತೆ. ಅದರಲ್ಲಿ ಸೋರ್ಸ್, ಅಕ್ವಿಸಿಷನ್ ಆ್ಯಂಡ್ ಕ್ಲಾಸಿಫಿಕೇಷನ್ ಆಫ್ ಡಾಟಾ, ಮೂಲಗಳು, ದತ್ತಾಂಶದ ಸ್ವಾಧೀನ ಮತ್ತು ವರ್ಗೀಕರಣ. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಡಾಟಾ, ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ದತ್ತಾಂಶ. ನೆಕ್ಸ್ಟ್ ಒನ್ನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ಅಂದರೆ ಅದರೊಳಗಡೆ ಬಾರ್ ಚಾರ್ಟ್, ಹಿಸ್ಟೋಗ್ರಾಮ್ಸ್, ಪೈ ಚಾರ್ಟ್, ಟೇಬಲ್ ಚಾರ್ಟ್ ಆ್ಯಂಡ್ ಲೈನ್ ಚಾರ್ಟ್ ಆ್ಯಂಡ್ ಮ್ಯಾಪಿಂಗ್ ಆಫ್ ಡಾಟಾ. ನೆಕ್ಸ್ಟ್ ಇದರಲ್ಲಿ ಡೇಟಾವನ್ನು ಕುರಿತಾಗಿ ಒಂದಷ್ಟು ಇನ್ಫಾರ್ಮೇಷನನ್ನು, ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ದತ್ತಾಂಶಗಳಾಗಿರ್ಬೋದು, ಹಾಗೆ ಗ್ರಾಫಿಕಲ್ ರೆಪ್ರೆಸೆಂಟೇಟಿವ್ ಅಲ್ಲಿ
ಬಾರ್ ಚಾರ್ಟ್, ಪೈ ಚಾರ್ಟ್, ಟೇಬಲ್ ಚಾರ್ಟ್, ಲೈನ್ ಚಾರ್ಟ್ ಇವುಗಳನ್ನೆಲ್ಲ ನಾವು ಕಲ್ತ್ಕೋಬೇಕಾಗುತ್ತೆ. ಇದನ್ನು ವರ್ಕ್ ಮಾಡೋದ್ರಿಂದ ಕಲಿಬೋದು. ಮತ್ತು ಡಾಟಾ ಇಂಟರ್ಪ್ರಿಟೇಷನ್, ದತ್ತಾಂಶಗಳನ್ನು ಕುರಿತಾಗಿ ನಾವು ಅದರ ಒಂದು ಡಾಟಾ ಆ್ಯಂಡ್ ಗವರ್ನೆನ್ಸ್, ಡಾಟಾದ ದತ್ತಾಂಶ ಮತ್ತು ಅದರ ಆಡಳಿತವನ್ನು ಕುರಿತಾಗಿ ನಾವು ಗಮನಿಸಬೇಕಾಗುತ್ತೆ. ದತ್ತಾಂಶ ಮತ್ತು ಆಡಳಿತ ಅಲ್ವಾ. ನೆಕ್ಸ್ಟ್ ಒನ್ ನೋಡೋದಾದರೆ 8th ಲೆಸನ್ ಏನಿದೆ, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ICT ಅಂತೇಳಿ ಶಾರ್ಟಾಗಿ ಕರೀತಾರೆ. ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ನೆಕ್ಸ್ಟ್ ಇದರಲ್ಲಿ ಬರ್ತಕ್ಕಂಥ ಸಬ್ ಟಾಪಿಕ್ ಏನೇನಿದೆ ಅಂತ ಗಮನಿಸೋದಾದರೆ, ICT ಜನರಲ್ ಅಬ್ರಿವೇಷನ್ಸ್ ಆ್ಯಂಡ್ ಟೆಕ್ನಾಲಜೀಸ್ ಅಲ್ವಾ. ICT ಒಳಗಡೆ ಸಾಮಾನ್ಯ ಸಂಕ್ಷೇಪಗಳು ಮತ್ತು ಅದರ ಪರಿಭಾಷೆಗಳು. ಬೇಸಿಕ್ಸ್ ಆಫ್ ಇಂಟರ್ನೆಟ್, ಇಂಟರ್ನೆಟ್ಗೆ ಸಂಬಂಧಪಟ್ಟಂತೆ ಬೇಸಿಕ್ ಇನ್ಫಾರ್ಮೇಷನನ್ನು ನಾವು ಕಲೆಕ್ಟ್ ಮಾಡಬೇಕಾಗುತ್ತೆ. ಇಂಟರ್ನೆಟ್ ಅಂದ್ರೇನು, ಇಮೇಲ್ ಅಂದ್ರೇನು, ಆಡಿಯೋ ವಿಡಿಯೋ ಕಾನ್ಫರೆನ್ಸಿಂಗ್ ಇದ್ರ ಬಗ್ಗೆ ಅಲ್ವಾ. ಆಡಿಯೋ ವಿಡಿಯೋ ಇಮೇಲ್, ಇದ್ರ ವಿಡಿಯೋ ಕಾನ್ಫರೆನ್ಸ್ ಇವುಗಳ ಮೂಲಗಳನ್ನು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಡಿಜಿಟಲ್ ಇನಿಷಿಯೇಟಿವ್ಸ್ ಇನ್ ಹೈಯರ್ ಎಜುಕೇಷನ್. ಈ ಉನ್ನತ ಶಿಕ್ಷಣದಲ್ಲಿ ಮುಖ್ಯವಾಗಿ ಡಿಜಿಟಲ್ ಉಪಕ್ರಮಗಳನ್ನು ಕುರಿತಾಗಿ ನಾವು ಯಾವ ರೀತಿ ಅಪ್ಲೈಡ್ ಮಾಡ್ಕೊಂಡಿದ್ದೀವಿ, ಏನೇನೆಲ್ಲ ಇರ್ತಕ್ಕಂಥ ಅಂಶಗಳನ್ನು ನಾವು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ICT ಆ್ಯಂಡ್ ಗವರ್ನೆನ್ಸ್ ಅಲ್ವಾ. ICT ಮತ್ತು ಅದರ ಒಂದು ಆಡಳಿತ ಹೇಗಿದೆ ಅನ್ನೋದನ್ನು ಗಮನಿಸಬೇಕು. ಇದಿಷ್ಟು 8th ಲೆಸನ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಆಯಿತು. ನೆಕ್ಸ್ಟ್ 8th ಲೆಸನ್ ಆದಮೇಲೆ ನೆಕ್ಸ್ಟ್ ಒನ್ 9th ಲೆಸನ್ ಅಲ್ವಾ. ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್, ಜನರು, ಅಭಿವೃದ್ಧಿ ಮತ್ತು ಪರಿಸರ. ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥ ಸಬ್ ಟಾಪಿಕ್ಗಳು ಏನೇನಿದೆ ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಸಬ್ ಟಾಪಿಕ್ಗಳು ಏನೇನಿದೆ ಅಲ್ವಾ. ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅಲ್ವಾ. ಅಭಿವೃದ್ಧಿ ಮತ್ತು ಪರಿಸರ, ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟನ್ನು ಕುರಿತಾಗಿ ಡಿಸ್ಕಷನ್ ಮಾಡಬೇಕಾಗುತ್ತೆ. ಹಾಗೆ ಅದರೊಳಗಡೆ ಬಂದರೆ ಮಿಲೇನಿಯಮ್ ಡೆವಲಪ್ಮೆಂಟ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಲ್ವಾ. ಈ ಸಹಸ್ರಮಾನ ಅಭಿವೃದ್ಧಿ ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಏನೇನಿದೆ ಅನ್ನೋದನ್ನು ಗಮನಿಸಬೇಕು. ನೆಕ್ಸ್ಟ್ ಒನ್ ಹ್ಯೂಮನ್ ಆ್ಯಂಡ್ ಎನ್ವಿರಾನ್ಮೆಂಟ್ ಇಂಟ್ರ್ಯಾಕ್ಷನ್ ಅಲ್ವಾ. ಮಾನವ ಮತ್ತು ಪರಿಸರದ ಪರಸ್ಪರ ಕ್ರಿಯೆಗಳು. ಇದರಲ್ಲಿ ಆಂಥ್ರೋಪೊಗೆನಿಕ್ ಆಕ್ಟಿವಿಟೀಸ್ ಆ್ಯಂಡ್ ದೇರ್ ಇಂಪ್ಯಾಕ್ಟ್ಸ್ ಆನ್ ಎನ್ವಿರಾನ್ಮೆಂಟ್ ಅಂದರೆ ಮಾನವಜನ್ಯ ಚಟುವಟಿಕೆಗಳು ಮತ್ತು ಪರಿಸರದ ಮೇಲೆ ಅವುಗಳಿಗೆ ಆಗಿರ್ತಕ್ಕಂಥ ಪ್ರಭಾವಗಳನ್ನು ಕುರಿತಾಗಿ ನಾವು ಓದ್ಕೊಳ್ಬೇಕು. ನೆಕ್ಸ್ಟ್ ಒನ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್, ಪರಿಸರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಏನೇನಿರುತ್ತೆ. ಲೋಕಲ್ ಸ್ಥಳೀಯ, ರೀಜನಲ್ ಆ್ಯಂಡ್ ಗ್ಲೋಬಲ್ ಪ್ರಾದೇಶಿಕ ಮತ್ತು ಜಾಗತಿಕ, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಆ್ಯಂಡ್ ಸಾಯಿಲ್ ಪೊಲ್ಯೂಷನ್, ನೈಸ್ ಪೊಲ್ಯೂಷನ್ ಅಲ್ವಾ. ಈ ಒಂದು ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣು ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ. ಹಾಗೆ ವೇಸ್ಟಲ್ಲಿ ತ್ಯಾಜ್ಯದಲ್ಲಿ ಏನೇನು ಬರುತ್ತೆ, ಸಾಲಿಡ್, ಲಿಕ್ವಿಡ್, ಬಯೋಮೆಡಿಕಲ್, ಹಜಾರ್ಡಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಏನೇನು ಬರುತ್ತೆ ತ್ಯಾಜ್ಯಗಳಲ್ಲಿ, ಘನ, ದ್ರವ, ಜೈವಿಕ, ವೈದ್ಯಕೀಯ, ಅಪಾಯಕಾರಿ, ಎಲೆಕ್ಟ್ರಾನಿಕ್. ಇದಿಷ್ಟು. ನೆಕ್ಸ್ಟ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಇಟ್ಸ್ ಸೋಷಿಯೋ ಎಕನಾಮಿಕ್ ಪೊಲಿಟಿಕಲ್ ಡೈಮೆನ್ಷನ್ಸ್, ಹವಾಮಾನ ಬದಲಾವಣೆ ಮತ್ತು ಅದರ ಸಾಮಾಜಿಕ, ಆರ್ಥಿಕ, ರಾಜಕೀಯ ಆಯಾಮಗಳ ಕುರಿತಾಗಿ ಓದ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಒನ್ ಗಮನಿಸೋದಾದರೆ ಈ ಒಂದು ಇಂಪ್ಯಾಕ್ಟ್ಸ್ ಆಫ್ ಪೊಲ್ಯೂಟೆಂಟ್ಸ್ ಆನ್ ಹ್ಯೂಮನ್ ಹೆಲ್ತ್ ಅಲ್ವಾ. ಮಾನವನ ಆರೋಗ್ಯದ ಮೇಲೆ ಮಾಲಿನ್ಯಕಾರಕ ಪರಿಣಾಮಗಳು. ನೆಕ್ಸ್ಟ್ ನ್ಯಾಚುರಲ್ ಆ್ಯಂಡ್ ಎನರ್ಜಿ ರಿಸೋರ್ಸ್, ನೈಸರ್ಗಿಕ ಮತ್ತು ಇಂಧನ ಸಂಪನ್ಮೂಲಗಳು. ಇದರಲ್ಲಿ ಸೋಲಾರ್, ವಿಂಡ್, ಸಾಯಿಲ್, ಹೈಡ್ರೋ,
ಜಿಯೋಥರ್ಮಲ್, ಬಯೋಮಾಸ್, ನ್ಯೂಕ್ಲಿಯರ್ ಆ್ಯಂಡ್ ಫಾರೆಸ್ಟ್ಸ್. ಈ ಒಂದು ಮುಖ್ಯವಾಗಿ ನಾವು ಗಮನಿಸಿದ್ರೆ ನ್ಯಾಚುರಲ್ ಆ್ಯಂಡ್ ಎನರ್ಜಿ ರಿಸೋರ್ಸಲ್ಲಿ, ನೈಸರ್ಗಿಕ ಮತ್ತು ಇಂಧನ ಸಂಪನ್ಮೂಲಗಳಲ್ಲಿ ಸೌರಶಕ್ತಿ, ಗಾಳಿ, ಮಣ್ಣು, ಜಲಶಕ್ತಿ, ಭೂಶಾಖ, ಜೀವರಾಶಿ, ಪರಮಾಣು ಮತ್ತು ಅರಣ್ಯಗಳು, ಇದರ ಬಗ್ಗೆ ನಾವು ಕೂಲಂಕುಷವಾಗಿ ತಿಳ್ಕೊಬೇಕಾಗತ್ತೆ. ಇಂಪಾರ್ಟೆಂಟ್ ಇರ್ತಕ್ಕಂಥ ಅಂಶಗಳನ್ನು ಗಮನಿಸಬೇಕು. ನೆಕ್ಸ್ಟ್ ಒನ್, ನ್ಯಾಚುರಲ್ ಹಜಾರ್ಡ್ಸ್ ಆ್ಯಂಡ್ ಡಿಸಾಸ್ಟರ್ಸ್ ಅಲ್ವಾ, ನೈಸರ್ಗಿಕ ಅಪಾಯಗಳು ಮತ್ತು ವಿಪತ್ತುಗಳು. ಹಾಗೆ ಮಿಟಿಗೇಷನ್ ಸ್ಟ್ರಾಟಜೀಸ್, ತಗ್ಗಿಸುವಿಕೆಯ ತಂತ್ರಗಳೇನಿದೆ ಅನ್ನೋದನ್ನು ಗಮನಿಸಬೇಕು ಅಲ್ವಾ. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986, ಪರಿಸರ ಸಂರಕ್ಷಣಾ ಕಾಯ್ದೆ 1986, ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ನಾವು ಗಮನಿಸಬೇಕಾಗುತ್ತೆ. ಹವಾಮಾನ ಬದಲಾವಣೆಯ ಕುರಿತಾದಂಥ ರಾಷ್ಟ್ರೀಯ ಕ್ರಿಯಾ ಯೋಜನೆಯನ್ನು ಕುರಿತಾಗಿ ಡಿಸ್ಕಷನ್ ಮಾಡ್ತಾ ಹೋಗೋದು. ನೆಕ್ಸ್ಟು ಈ ಒಂದು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ ಆರ್ ಎಫರ್ಟ್ಸ್, ಮಾಂಟ್ರಿಯಲ್ ಪ್ರೊಟೋಕಾಲ್, ರಿಯೋ ಸಮಿಟ್, ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ, ಕ್ಯೋಟೋ ಪ್ರೊಟೋಕಾಲ್, ಪ್ಯಾರಿಸ್ ಅಗ್ರಿಮೆಂಟ್, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಸ್. ಇಲ್ಲಿ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಟ್ ಆಕ್ಟ್ 1986 ಗಮನಿಸೋದಾದರೆ, ಪರಿಸರ ಸಂರಕ್ಷಣಾ ಕಾಯ್ದೆ 1986ರಲ್ಲಿ ಏನೇನು ಬದಲಾವಣೆಗಳಾಯಿತು, ಹವಾಮಾನ ಬದಲಾವಣೆಯ ಕುರಿತಾಗಿ ರಾಷ್ಟ್ರೀಯ ಕ್ರಿಯಾ ಯೋಜನೆಯನ್ನು ಒಂದು ರೆಡಿ ಮಾಡಲಾಗಿದೆ. ಅಂತಾರಾಷ್ಟ್ರೀಯ ಒಪ್ಪಂದಗಳು ಅಥವಾ ಪ್ರಯತ್ನಗಳು, ಮಾಂಟ್ರಿಯಲ್ ಶಿಷ್ಟಾಚಾರ, ರಿಯೋ ಶೃಂಗಸಭೆ, ಜೀವ ವೈವಿಧ್ಯತೆಯ ಕುರಿತಾದ ಸಮಾವೇಶ, ಕ್ಯೋಟೋ ಶಿಷ್ಟಾಚಾರ, ಪ್ಯಾರಿಸ್ ಒಪ್ಪಂದ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ. ಇದಿಷ್ಟು ಜನರು, ಅಭಿವೃದ್ಧಿ ಮತ್ತು ಪರಿಸರ ಅಲ್ವಾ. ನಾವು ಜನರು ಏನು ಮಾಡ್ತೀವಿ, ಪರಿಸರವನ್ನು ಮಾಲಿನ್ಯಗೊಳಿಸಿ ಅದರಿಂದ ಬರ್ತಕ್ಕಂಥ ಎಫೆಕ್ಟ್ ನಮ್ಮ ಮೇಲೆ ಕೂಡ ತಂದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇಂದಿನ ಒಂದು ಸ್ಥಿತಿಗತಿಯಲ್ಲಿ ನಾವು ಗಮನಿಸ್ತೀವಿ. ಅದಕ್ಕೋಸ್ಕರನೇ ಇಷ್ಟೆಲ್ಲ ಏನು ಮಾಡಲಾಗಿದೆ, ಪರಿಸರವನ್ನು ಸಂರಕ್ಷಣೆ ಮಾಡೋದಕ್ಕೆ ಅನೇಕ ಯೋಜನೆಗಳನ್ನು ಹಾಕ್ಕೊಂಡಿದೆ ಸರ್ಕಾರ ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್ನು ಆ್ಯಂಡ್ ಲಾಸ್ಟ್ ಒನ್ ಕೂಡ ಇದು 10th ಲೆಸನಲ್ಲಿ ಏನಿದೆ ಮುಖ್ಯವಾಗಿ ಅಂದರೆ, ಇದು ಮೇನ್ ಟಾರ್ಗೆಟ್ ಟಾಪಿಕ್ಕು. ಯಾಕೆಂದರೆ ಫಾರ್ ಹೈಯರ್ ಎಜುಕೇಷನ್ ಅಲ್ವಾ, ಮುಖ್ಯವಾಗಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮೇನ್ ಟಾಪಿಕ್ ಇದು. ನಾವು ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಡಿಗ್ರಿ ಮಕ್ಕಳಿಗೆ ಕ್ಲಾಸ್ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನೇನೆಲ್ಲ ವಿಚಾರಗಳನ್ನು ತಿಳಿದಿರಬೇಕಾಗುತ್ತೆ ಅದಕ್ಕೂ ಬಿಫೋರ್ ಅನ್ನೋದಕ್ಕೆ ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನು ಕುರಿತಾಗಿ ನಾವು ತಿಳ್ಕೋಬೇಕು ಅನ್ನೋದನ್ನು ಈ ಒಂದು ಲೆಸನಲ್ಲಿ ಇಡಲಾಗಿದೆ. 10th ಲೆಸನನ್ನು ಗಮನಿಸ್ತಾ ಹೋಗೋಣ. ಹೈಯರ್ ಎಜುಕೇಷನ್ ಸಿಸ್ಟಮ್, ಉನ್ನತ ಶಿಕ್ಷಣ ವ್ಯವಸ್ಥೆ. ಉನ್ನತ ಶಿಕ್ಷಣ ವ್ಯವಸ್ಥೆ ಒಳಗಡೆ ಮತ್ತೇನಿದೆ ಅನ್ನೋದನ್ನು ಗಮನಿಸೋದಾದರೆ, ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ಎಜುಕೇಷನ್ ಇನ್ ಏನ್ಷಿಯಂಟ್ ಇಂಡಿಯಾ, ಪ್ರಾಚೀನ ಭಾರತದಲ್ಲಿ ಉನ್ನತ ಶಿಕ್ಷಣ ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಕುರಿತಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಇವ್ಯಾಲ್ಯುವೇಷನ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ರಿಸರ್ಚ್ ಇನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ, ಸ್ವತಂತ್ರ ನಂತರದ ಭಾರತದಲ್ಲಿ ಉನ್ನತ ಕಲಿಕೆ ಮತ್ತು ಸಂಶೋಧನೆಯ ವಿಕಸನ ಯಾವ ರೀತಿ ಆಯಿತು ಅನ್ನೋದನ್ನು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಒನ್, ಓರಿಯೆಂಟಲ್, ಕನ್ವೆನ್ಷನಲ್ ಆ್ಯಂಡ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ, ಭಾರತದಲ್ಲಿ ಪೌರಾತ್ಯ, ಸಾಂಪ್ರದಾಯಿಕವಲ್ಲದ ಕಲಿಕಾ ಕಾರ್ಯಕ್ರಮಗಳು ಇವುಗಳನ್ನು ಕುರಿತಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು. ನೆಕ್ಸ್ಟ್, ಪ್ರೊಫೆಷನಲ್, ಹಾಗೆ ಟೆಕ್ನಿಕಲ್ ಆ್ಯಂಡ್ ಸ್ಕಿಲ್ ಬೇಸ್ಡ್ ಎಜುಕೇಷನ್, ವೃತ್ತಿಪರ, ತಾಂತ್ರಿಕ ಮತ್ತು ಕೌಶಲ್ಯಾಧಾರಿತ ಶಿಕ್ಷಣ.
ನೆಕ್ಸ್ಟ್ ಒನ್ ವ್ಯಾಲ್ಯೂ ಎಜುಕೇಷನ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಎಜುಕೇಷನ್, ಮೌಲ್ಯ ಶಿಕ್ಷಣ ಮತ್ತು ಪರಿಸರ ಶಿಕ್ಷಣವನ್ನು ಕುರಿತಾಗಿ ಅಧ್ಯಯನ ಮಾಡ್ಕೋಬೇಕು. ನೆಕ್ಸ್ಟ್ ಲಾಸ್ಟ್ ಪಾಯಿಂಟು 10th ಲೆಸನಲ್ಲಿ ಪಾಲಿಸೀಸ್, ಗವರ್ನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅಲ್ವಾ, ನೀತಿಗಳು, ಆಡಳಿತ ಮತ್ತು ಅದರ ಒಂದು ಅಡ್ಮಿನಿಸ್ಟ್ರೇಷನನ್ನು ಕುರಿತಾದಂತಹ ಒಂದು ಮಾಹಿತಿಗಳನ್ನು ನಾವು ಅಟ್ ಪ್ರೆಸೆಂಟ್ ಸಿಚುವೇಶನ್ಗೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಕರ್ತವ್ಯ ಆಗಿರುತ್ತೆ. ಸೊ ಇದಿಷ್ಟು ಮುಖ್ಯವಾಗಿ ಈ ಒಂದು ಸಿಲೆಬಸ್ಗೆ ಅಂದರೆ NET ಪೇಪರ್ ಫಸ್ಟ್ಗೆ ಸಂಬಂಧಪಟ್ಟಂಥ 10 ಚಾಪ್ಟರ್ಗಳ ಒಂದಷ್ಟು ಡಿಸ್ಕಷನ್ನ ಮಾಡಿದ್ದಾಯಿತು. ಹಾಗಾದರೆ ನೀವು ಇಲ್ಲಿ ಗಮನಿಸಿ, ಈ ಒಂದು 10 ಲೆಸನ್ಗಳಲ್ಲಿ 10 ಲೆಸನ್ ತರಬೇಕು ಅಂತ ಏನಿಲ್ಲ. ಅಟ್ಲೀಸ್ಟ್ 8 ಚಾಪ್ಟರ್ನಾದ್ರೂ ಪರ್ಫೆಕ್ಟಾಗಿ ತಿಳ್ಕೊಂಡು ಹೋದ್ರಿ ಅಂದರೆ ಅದರಲ್ಲಿ ನೀವು ಪ್ರತಿಯೊಂದು ಲೆಸನಿಂದ 5 ಕ್ವೆಶನ್ ಅರೈಸ್ ಆಗುತ್ತೆ. ಅಲ್ಲಿ 5 ಕ್ವೆಶನ್ ಇಂಟು 2 ಮಾರ್ಕ್ಸ್ ಅಂದರೆ 10 ಮಾರ್ಕ್ಸು. ನೀವು ಆ ರೀತಿ ಡಿವೈಡ್ ಮಾಡಿಕೊಂಡು 8 ನಿಮಗೆ ಇಷ್ಟವಾಗಿರ್ತಕ್ಕಂಥ, ನೀವು ಆ ಒಂದು ವಿಚಾರಗಳಲ್ಲಿ ಎಕ್ಸ್ಪರ್ಟ್ ಇರ್ತಕ್ಕಂಥ 8 ಲೆಸನ್ಗಳನ್ನು ನೀವು ಮುಖ್ಯವಾಗಿ ಏನು ಮಾಡಬೇಕು, ನೀಟಾಗಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡಿಕೊಂಡು ಓದ್ಕೊಂಡು ಹೋಗಿರಬೇಕು. ಇನ್ನೊಂದು ನಿಮ್ಮದೇ ಆದಂಥ ಒಂದು ಶಾರ್ಟ್ ನೋಟ್ ರೆಡಿ ಮಾಡ್ಕೊಳ್ಬೇಕು. ಹಾಗೆ ಅದನ್ನು ಎಗೇನ್ ಏನು ಮಾಡಬೇಕು, ರಿವಿಷನ್ ಮಾಡಬೇಕು. ರಿವಿಷನ್ ಮಾಡೋದ್ರಿಂದ ನಮಗೆ ನೆನಪಲ್ಲಿ ಉಳಿಯೋದಕ್ಕೆ ಮತ್ತು ಎಕ್ಸಾಮ್ ಹಾಲ್ನಲ್ಲಿ ಕುಳಿತಾಗ ಕನ್ಫ್ಯೂಷನ್ಸ್ಗಳು ಆಗೋದನ್ನು ತಪ್ಪಿಸೋದಕ್ಕೆ ರಿವಿಷನ್ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಬರೆದು ಮುಚ್ಚಿಟ್ರೆ ಯೂಸ್ ಇಲ್ಲ. ನೀವೇನು ಮಾಡಬೇಕು, ಅದನ್ನು ಓದ್ಕೊಂಡು ನೀಟಾಗಿ ರಿವಿಷನ್ ಮಾಡಿ ಆ ಮುಖಾಂತರ ಆ 8 ಲೆಸನ್ನಲ್ಲಿರ್ತಕ್ಕಂಥ ಪ್ರತಿ ಸಬ್ ಟಾಪಿಕ್ನಲ್ಲಿರ್ತಕ್ಕಂಥ ವಿಚಾರಗಳನ್ನು ಕುರಿತಾಗಿ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಒಂದಷ್ಟು ಆನ್ಲೈನ್ ಸೋರ್ಸನ್ನು ಕಲೆಕ್ಟ್ ಮಾಡಬೇಕು. ಒಂದಷ್ಟು ಯೂಟ್ಯೂಬ್ ಕ್ಲಾಸಸ್ಗಳಲ್ಲಿ ಬರ್ತಕ್ಕಂಥ ನೋಟ್ಸ್ಗಳನ್ನು ಮಾಡ್ಕೋಬೇಕು. ಹಾಗೆ ಅದ್ರ ಜೊತೆಗೆ ದಿ ಬೆಸ್ಟ್ ಬುಕ್ಸ್ಗಳನ್ನು ಕೂಡ ನೀವು ಚಾಯ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕೆಟ್ನಲ್ಲಿ ಸಿಗೋಂಥ ಎಲ್ಲ ಬುಕ್ಸ್ಗಳನ್ನು ಕೊಂಡು ಓದೋದಕ್ಕಿಂತ 1 or 2 ಬುಕ್ಸ್ನ ನೀಟಾಗಿ 2 ರಿಂದ 3 ಬಾರಿ ಓದ್ಕೊಂಡು ಅರ್ಥ ಮಾಡಿಕೊಂಡು ಕೀ ಪಾಯಿಂಟ್ ಮಾಡಿಕೊಂಡು ರಿವಿಷನ್ ಮಾಡಿ ಓದ್ತಾ ಹೋಗ್ರಿ. ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ವಿದ್ಯೆ ಸಾಧಕನ ಸೊತ್ತೆ ಹೊರತು ಸೋಮಾರಿಗಳ ಸೊತ್ತಲ್ಲ. ಸೊ ಹಾಗಾಗಿ ನಾವು ಏನೇ ಒಂದು ಸಾಧಿಸಬೇಕು ಅಂದ್ರೂ ಅದಕ್ಕೆ ಎಫರ್ಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇದಿಷ್ಟು NET 2026 ಪೇಪರ್ ಫಸ್ಟ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಕೀನ್ ಅಬ್ಸರ್ವೇಷನ್ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ NET ಆರ್ KCET ಎಕ್ಸಾಮ್ಗೆ ಬೆಸ್ಟ್ ಬುಕ್ಸ್ ಯಾವುದಿದೆ, ಯಾವ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ, ಅವುಗಳನ್ನು ನೀವು ಅಬ್ಸರ್ವ್ ಮಾಡೋದ್ರಿಂದ ನೀವು ಯಾವ ರೀತಿ NET ಆರ್ KCETನ್ನು ಕ್ಲಿಯರ್ ಮಾಡ್ಕೊಳ್ಬೋದು ಅಂತಕ್ಕಂಥ ವಿಚಾರಗಳನ್ನು ಕುರಿತಾಗಿ ಡಿಸ್ಕಷನ್ ಮಾಡೋಣ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.